ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ದೇಶದಲ್ಲಿ ಬಿಜೆಪಿ ಸರ್ಕಾರ ಇರುವಂಥ ಗೌರವಿತ ಪ್ರಧಾನಮಂತ್ರಿಗಳಿರ್ತಕ್ಕಂಥ ಮೋದಿ ಸಾಹೇಬರು, ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಂಥ ಅನೇಕ ಸಂಸದರು, ಅನೇಕ ಶಾಸಕರು ಒಳಗೊಂಡಿರ್ತಕ್ಕಂಥ ಜಿಲ್ಲೆ ಇದು. ಆದರೆ ಈ ಜಿಲ್ಲೆಯ ಜನಗಳ ತಾಳ್ಮೆ ಇದೆಯಲ್ಲ, ಈ ತಾಳ್ಮೆ ಸಹನೆಯೇ ಇದು ದೊಡ್ಡದಾಯಿತು ಅನ್ನೋ ಗೊತ್ತಿಲ್ಲ ನಮಗೆ. ಪ್ರತಿದಿನ ಹೋರಾಟ ಮತ್ತೊಂದು ಮಾಡ್ತಾ ಇದ್ರೆ ನೋಡಿದ್ರು ಬೇರೆ ಬೇರೆ ಕಡೆ ಹೋರಾಟದ ಸ್ವರೂಪ ಯಾವ ರೀತಿ ಇದೆ ಅನ್ನುವಂಥದ್ದು ಅಂಥದಕ್ಕೆ ಕೈ ಬಂದರೆ ಇದಕ್ಕೆ ನೋಡೋಣ ಸಿಟ್ಟು ಸ್ವಾಮಿ ಸ್ವಾರ್ಥವನ್ನು ಬಯಸುವಾಗ ಇನ್ನೊಬ್ಬನ ಸ್ಥಿತಿ ಏನಿದೆ, ಇನ್ನೊಂದು ಜಿಲ್ಲೆಯ ಸ್ಥಿತಿ ಏನಿದೆ ಅನ್ನೋದು ಚಿಂತನೆಗಳು ಆಗಬೇಕಾಗುತ್ತೆ. ಒಂದು ಕಡೆ ಹೋದ ನಮ್ಮ ರೈಲು ತಾಲೂಕು ಹುಬ್ಬಳ್ಳಿ ಹೋಗುವಂಥದ್ದು, ಇನ್ನೊಂದು ಕಡೆ ಹುಬ್ಬಳ್ಳಿಯಿಂದ ಅಂಕೋಲ ಹೋಗ್ತಕ್ಕಂಥ ರೈಲಿಗೆ ಪರಿಸರ ಅದು ಇದು ಅಂತ ಹೇಳಿ ಕಡೆ ಓಡ್ತಾ ಇದ್ದಾರೆ. ಎಲ್ಲೋ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ನಗರದಲ್ಲಿ ರಸ್ತೆಗಳನ್ನು ಮಾಡಬೇಕು ಅಂತಂದ್ರೆ ಎಲ್ಲ ಪರಿಸರ ಹಾಳಾಗುತ್ತೆ, ಮರಳು ಹೋಗ್ತವೆ, ಮರಳನ್ನ ಕಡಿಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದು ಅರಣ್ಯ ಇಲಾಖೆ ತೊಂದರೆ ಕೊಡುವಂಥದ್ದು. ಆದರೆ ಇವತ್ತು ನಾನು ಸಂಬಂಧಪಟ್ಟವ್ರಿಗೆ ಹೇಳಕ್ ಬಯಸ್ತೇನೆ, ನಾನು ಈ ರೀತಿಯ ಯೋಜನೆಗಳ ಕಲ್ಪನೆ ನಿಮ್ಗೆ ಯಾಕೆ ಬಂತು? ಈ ರೀತಿಯ ಯೋಜನೆಗಳಿಂದ ಆಗ್ತಕ್ಕಂಥ ಅನಾಹುತಗಳಾದ್ರೆ ಏನು? ಈ ರೀತಿಯ ಯೋಜನೆಗಳನ್ನ ತಂದ್ರೆ ನಿಮ್ಗೆ ತೃಪ್ತಿ ಆಗುತ್ತಾ, ಅಥವಾ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜನಗಳನ್ನ ಮಾಡಿ ಅಥವಾ ತಗೊಂಡು ಹೋಗೋದಕ್ಕೆ ಸಮುದ್ರ ಬಿಸಾಡಿ ನೀವು ಇಚ್ಛಾಶಕ್ತಿಯಾಗಿರುವಂಥ ಯೋಜನೆ ತನ್ನಿ ಮಾಡ್ಕೊಂಡು ಹೋಗಿ ಅದು ಆಗಕೂಡದು ಅನ್ನೋ ದೃಷ್ಟಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಜನತೆಯ ಪರವಾಗಿ ಇವತ್ತು ನಮ್ಮ ಶ್ರೀಗಳು ಏನು ಹೆಜ್ಜೆ ಇಟ್ಟಿದ್ದಾರೋ ಆ ಹೆಜ್ಜೆಗೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಕೆಲಸ ಇಡೀ ಜಿಲ್ಲೆಯಲ್ಲೂ ಕೂಡ ನಾವು, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ, ನಗರದಲ್ಲೂ ಕೂಡ ನಾವು ಅವ್ರ ಜೊತೆಗಿದ್ದೀವಿ. ಇಷ್ಟೇ, ಅವರ ಸ್ವಾರ್ಥಕ್ಕಾಗಿ ಏನು ಗೊತ್ತಿಲ್ಲ. ಬೆಳಗ್ಗೆ ಅಗರಾಸಿ ನದಿ ನಾವು ತಗೊಂಡು ಹೋಗೇ ಹೋಗ್ತೀವಿ ಅಂತ ಹೇಳಿ ಅನೇಕ ಕಡೆ ನಮ್ಮ ಹಿಂದಿನ ಗೌರವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಬೊಮ್ಮಾಯಿ ಸಾಹೇಬರು ಬಹಳಷ್ಟು ಕಡೆ ಸಭೆ ಸಮಾರಂಭಗಳನ್ನು ಮಾಡ್ತಾರೆ. ಈಗ ಪೂಜ್ಯರನ್ನ ಇಟ್ಕೊಂಡು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಯಾವ ಸ್ವಾರ್ಥಕ್ಕಾಗಿ ಏನು ಮಾಡ್ತಿದ್ರೆ ಅಂತ ಕಲ್ಪನೆ ನಿಮ್ಗೆ ಇದೆಯಾ? ಅಥವಾ ತಗೊಂಡು ಹೋಗುವಾಗ ಈ ಜಿಲ್ಲೆಯ ಜನಗಳ ಸ್ಥಿತಿಗತಿ ಏನಿದೆ ಅಂತ ಅನ್ಕೊಂಡಿದ್ರೆ ನೀವು ಯಾವುದೂ ಇಲ್ಲದೇ ನೀವೆತ್ತಿ ಏಕಾಏಕಿ ನಾನು ನೀರು ತಗೊಂಡು ಹೋಗ್ತೀನಿ ಮಾಡ್ತೀನಿ, ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆ ಕೊಟ್ಟಿದೆ, ಈಗ ರಾಜ್ಯ ಸರ್ಕಾರ ಸರ್ವೆ ಮತ್ತೊಂದು ಮಾಡಿ ಕೊಡಬೇಕಾಗತ್ತೆ ಅನ್ನುವಂಥ ಮಾತುಗಳು ನನ್ನ ಹಳ್ಳಿ ಭಾಷೆ ಹೇಳಬೇಕಾಗತ್ತೆ. ಇದು ಉತ್ತರದ ಮಾತು. ಗೌರವಿತರು ಮುಖ್ಯಮಂತ್ರಿಯಾಗಿ ಹಲವಾರು ಬಾರಿ ಮಂತ್ರಿಗಳು, ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಇವತ್ತು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವರ ಬಾಯಲ್ಲಿ ಈ ಥರ ಮಾತುಗಳು ಬರಬಾರ್ದು. ಯೋಚನೆ ಮಾಡಬೇಕಾಗುತ್ತೆ. ನೋಡ್ತೀವಿ ನಾವು ಒಂದು ಕಡೆ ಪತ್ರಿಕೆ ನೋಡ್ತೀವಿ, ನಾವು ಅನೇಕ ಕಡೆ